ಇನ್ಮುಂದೆ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳ ಒಳಪ್ರವೇಶ ಬಹಳ ಕಠಿಣವಾಗಲಿದೆ. ಸಾರ್ವಜನಿಕರಲ್ಲಿ ಸಚಿವಾಲಯದಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಇರಲಿ, ಒಳಪ್ರವೇಶ ಕಷ್ಟ. ಅದ್ಯಾಕೆ ಬನ್ನಿ ನೋಡೋಣ. ವಿಧಾನಸೌಧ, ವಿಕಾಸಸೌಧ ಪ್ರವೇಶ ಇನ್ಮುಂದೆ ಕಷ್ಟ. ಅಧಿಕಾರಿ ನೌಕರರಿಗೆ ಸ್ಮಾರ್ಟ್ ಕಾರ್ಡ್ ಬಳಕೆ ಕಡ್ಡಾಯ. ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕೆಲಸ ಮಾಡುವ ಅಧಿಕಾರಿ ನೌಕರರಿಗೆ ಸರ್ಕಾರದಿಂದ ನೂತನ ನಿಯಮ ಜಾರಿಯಾಗಿದೆ. ಹಳೆಯ ಗುರುತಿನ ಚೀಟಿಯ ಬದಲು ಸಂಪೂರ್ಣ ಡಾಟಾಬೇಸ್ ಒಳಗೊಂಡ ಸ್ಮಾರ್ಟ್ ಕಾರ್ಡ್ ಬಳಸುವುದು ಕಡ್ಡಾಯವಾಗಿದೆ. ಹೀಗಾಗಿ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ಹೊಸದಾಗಿ ಸುತ್ತೋಲೆ ಹೊರಡಿಸಿದ್ದು, ಎಲ್ಲ ಅಧಿಕಾರಿ ನೌಕರರು ಅರ್ಜಿಯನ್ನ ತುಂಬಿ ಹಳೆಯ ಕಾರ್ಡ್ ನೀಡಿ ಸ್ಮಾರ್ಟ್ ಕಾರ್ಡ್ ಪಡೆದುಕೊಳ್ಳುವಂತೆ ಸೂಚಿಸಿದೆ. ಸಚಿವಾಲಯದಲ್ಲಿ ಕದ್ದು ಮುಚ್ಚಿ ನಡೆಯುತ್ತಿದ್ದ ಡೀಲ್ಗಳಿಗೆ ಬ್ರೇಕ್. ಇತ್ತೀಚೆಗಷ್ಟೇ ಸಚಿವ ಪುಟ್ಟರಂಗಶೆಟ್ಟಿ ಮೇಲೆ 26 ಲಕ್ಷ ಲಂಚ ಪಡೆದ ಆರೋಪ ಕೇಳಿಬಂದಿತ್ತು. ಸಚಿವರ ಪಿಎ ಎಂದು ಹೇಳಿಕೊಂಡ ವ್ಯಕ್ತಿಯೊಬ್ಬ ವಿಧಾನಸೌಧದೊಳಗೆ ಹಣವನ್ನ ಸಾಗಿಸುತ್ತಿದ್ದು, ಅದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ಈ ಪ್ರಕರಣ ಸಮ್ಮಿಶ್ರ ಸರ್ಕಾರಕ್ಕೆ ಸಾಕಷ್ಟು ತಲೆನೋವು ತಂದಿತ್ತು. ಜೊತೆಗೆ ಸಚಿವಾಲಯದ ಕಾರಿಡಾರ್ಗಳಲ್ಲೇ ಮಧ್ಯವರ್ತಿಗಳು ಅಮಾಯಕರಿಗೆ ಕೆಲಸ ಕೊಡಿಸುವ ನೆಪದಲ್ಲಿ ಡೀಲ್ ನಡೆಸುತ್ತಿದ್ರು. ನಕಲಿ ಸಚಿವನೊಬ್ಬ ವಿಧಾನಸೌಧದ ಡಿ ಗ್ರೂಪ್ ನೌಕರನಿಂದ ಕಚೇರಿ ಬಾಡಿಗೆ ಪಡೆದು ತಮಿಳುನಾಡು ವ್ಯಕ್ತಿಗೆ ಕೋಟಿಗಟ್ಟಲೆ ವಂಚಿಸಿದ್ದ. ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಗೊತ್ತು ಗುರಿ ಇಲ್ಲದವರೆಲ್ಲ ರಾಜಕೀಯ ನಾಯಕರ ಹಿಂಬಾಲಕರೆಂದು ಹೇಳಿಕೊಂಡು ಓಡಾಡ್ತಿದ್ರು. ಇದೆಲ್ಲವೂ ಸರ್ಕಾರದ ಗಮನಕ್ಕೆ ಬಂದಿದ್ದು, ಸ್ಮಾರ್ಟ್ ಕಾರ್ಡ್ ಹೆಸರಿನಲ್ಲಿ ಕಡಿವಾಣ ಹಾಕೋಕೆ ಮುಂದಾಗಿದೆ. ಒಟ್ನಲ್ಲಿ ಸ್ಮಾರ್ಟ್ ಕಾರ್ಡ್ ಹೆಸರಿನಲ್ಲಿ ಸರ್ಕಾರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೂ ಬಿಸಿ ಮುಟ್ಟಿಸಿರೋದು ಸಂತಸದ ವಿಷಯವೇ ಸರಿ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.